ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ಡೇ 46 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಕ್ಸಸೈಸ್ ಮಾಡಿದೆ. ಇನ್ನು ಒಂದು 9:30 10 ಗಂಟೆ ಸುಮಾರಲ್ಲಿ ನಾನು ಹ್ಯಾಶ್ಕಾಟ್ ಜ್ಯೂಸನ್ನು ತಗೊಳ್ತಾ ಇದ್ದೀನಿ. ನಾನು ಎಡಿಟ್ ಮಾಡ್ಕೊಂಡು ಕೂತಿದ್ನಪ್ಪ. ನನ್ನ ಮಗಳೇ ರುಬ್ಬಿ ತೊಗೊಂಬಂದು ಅದನ್ನು ಜ್ಯೂಸ್ ಮಾಡಿಕೊಂಡು ತೊಗೊಂಬಂದು ಕೊಟ್ಟಿದ್ದಾಳೆ, ಯೋಗಿತಾ. ಇವಾಗ ಅದನ್ನು ಕುಡಿತಾ ಇದ್ದೀನಿ. ಇನ್ನು 45 ಡೇಸ್ ಆಯಿತು ನಾವು ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿ. ನನ್ನ ವೆಯ್ಟು ನಾನು ಸ್ಟಾರ್ಟ್ ಮಾಡಿದಾಗ ಅಂದರೆ ಯೂಟ್ಯೂಬ್ಗೆ ವಿಡಿಯೋಸು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ ಬಂದು 74.55 ಇತ್ತು. ಟೋಟಲ್ ಇವಾಗ ನನ್ನ ಒಂದು ವೆಯ್ಟ್ ಬಂದು ಪ್ರೆಸೆಂಟು 79.80 ಅಲ್ವಾ. ನಾಳೆ ಕೊಡ್ತೀನಿ ನಾನು ಅಪ್ಡೇಟು, ನನ್ನ ವೆಯ್ಟ್ ಮತ್ತೆ ಇನ್ನೂ ಎಷ್ಟು ರೆಡ್ಯೂಸ್ ಆಗಿದೆ ಅಂತ ನಾಳೆ ಅಪ್ಡೇಟ್ ಕೊಡ್ತೀನಿ. ಇವಾಗ ಮೊನ್ನೆ ನೋಡಿದ್ರಲ್ಲ ನೀವು, ಯಾವಾಗ ಹಾಕಿದ್ದೆ ನಾನು, ಶನಿವಾರನ ಅಥವಾ ಭಾನುವಾರನೋ ಯಾವಾಗೋ ಹಾಕಿದ್ನಲ್ವ. ಆವಾಗ 69.80 ಇತ್ತು. ಟೋಟಲ್ ನನ್ನ ವೆಯ್ಟ್ ಇವಾಗ ರೆಡ್ಯೂಸ್ ಆಗಿರೋದು ಬಂದು 45 ಡೇಸಲ್ಲಿ 4.75 ಅಂದರೆ 4 kg 750 ಗ್ರಾಮ್ ಆಗೋಷ್ಟು ನಾನು ಕಮ್ಮಿ ಆಗಿದ್ದೀನಿ 45 ಡೇಸಲ್ಲಿ. ತುಂಬಾ ಖುಷಿ ಇದೆ. ಇನ್ನು ನೀವು ಹೊಸ್ದಾಗಿ ಯಾರು ಚಾಲೆಂಜ್ ಮಾಡಿರ್ತೀರ, ನೀವು ಇನ್ನೂ ಜಾಸ್ತಿ ವೆಯ್ಟ್ ಲಾಸ್ ಆಗಿರ್ತೀರ. ಯಾಕಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿಬಿಡುತ್ತೆ. ಮೇ ಬಿ ನಿಮ್ಮದು ಒಂದು 5 kg 6 kgವರೆಗೂ ಕಮ್ಮಿ ಆಗಿರಬೇಕು, ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಮಾಡಿದರೆ. ನೋಡೋಣ. ಇನ್ನು ಒಂದು ವೆಯ್ಟು ರೆಡ್ಯೂಸ್ ಮಾಡ್ಕೊಳ್ಳೋದು ಇನ್ನು ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ, ಪ್ರಯತ್ನ ಪಡ್ತಾನೆ ಇರ್ತೀವಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಯ್ ಫ್ರೆಂಡ್ಸ್, ಬನ್ನಿ. ಮಧ್ಯಾಹ್ನ ಆಯಿತು. ಇವತ್ತು ಲಿಕ್ವಿಡ್ ಡೈಟ್ ಅಲ್ವಾ, ಸ್ವಲ್ಪ ಹಸಿವಾಗ್ತಾ ಇದೆ. ಅದಕ್ಕೋಸ್ಕರ ಇವಾಗೊಂದು ಏನಪ್ಪ ಅಂದರೆ ಸೂಪ್ ಆದರೂ ಅನ್ಕೊಬೋದು ಅಥವಾ ಸ್ಮೂತಿ ಆದರೂ ಅನ್ಕೊಬೋದು. ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಯಾವಾಗಲೂ ಸ್ವೀಟ್ ಥರ ಸ್ಮೂತಿ ತೊಗೊಂಡು ಬೇಜಾರಾಗಿ ಹೋಗ್ಬಿಟ್ಟಿದ್ದೆ ನನಗೆ. ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಿದೀಕ್ಷಾ ಇಬ್ಬರು ಮಕ್ಕಳು ಮನೇಲಿ ಇದ್ಬಿಟ್ಟು ಅಂತೂ ನನಗೆ ಒಂದು ತಲೆ ತಿಂತಾರೋ ಇಲ್ವೋ, ಅಷ್ಟು ಕೋಪ ಬರ್ಸ್ತಾರೆ ನನಗೆ. ಇನ್ನು ಯಾವಾಗಲೂ ಸ್ವೀಟ್ ಥರ ತೊಗೊಂಡು ಸ್ಮೂತೀಸು ನನಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಯಾರೆಟು ಮತ್ತು ಟೊಮೊಟೊ ಅದೆಲ್ಲ ಯೂಸ್ ಮಾಡಿಕೊಂಡು ಒಂದು ಸೂಪನ್ನು ರೆಡಿ ಮಾಡ್ಕೊಬೇಕು ಅಂತ ರೆಡಿ ಮಾಡಿದ್ದೀನಿ. ಬನ್ನಿ, ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಕ್ಯಾರೆಟು, ಇದು ಒಂದು 2 ಕ್ಯಾರೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟುದ್ದ ಬರ್ತವಲ್ಲ, ಆ ಥರ 2 ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅನಂತರ ಒಂದು ಸಿಂಪಲಪ್ಪ, ತುಂಬಾ ಸಿಂಪಲು, ಟೇಸ್ಟು ಸೂಪರಾಗಿರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ, ಓಕೆನಾ. ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ, 2 ಟೊಮೊಟೊ ಇದು ಮತ್ತು ಈರುಳ್ಳಿ, ಹಾಗೆ 2 ಹಸಿಮೆಣ್ಸಿನ್ಕಾಯಿ. ನಿಮಗೆ ಬೇಕು ಅಂದರೆ ಹಣ್ಣು ಮೆಣಸಿನ್ಕಾಯಿ ಸಹ ಹಾಕೋಬೋದು. ಅನಂತರ ಕೊತ್ತಂಬರಿ ಸೊಪ್ಪು, 4 ಹೆಸರು ಬೆಳ್ಳುಳ್ಳಿ, ಅನಂತರ 2 ಲವಂಗ, 1 ಚಕ್ಕೆ ಪೀಸು, 6 ಇಂದ 7 ಮೆಣಸು. ರೆಡಿ ಮಾಡೋಣ. ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ವಾಶ್ ಮಾಡಿರೋಂಥದ್ದೇ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇವಾಗ ಬಂದು ಟೊಮೊಟೊ ಹಾಕ್ಕೊಳ್ಳೋಣ. ಎಲ್ಲ ಒಂದೇ ಸತಿನೂ ಹಾಕ್ಕೋಬೋದಪ್ಪ. ವಿಡಿಯೋಗೋಸ್ಕರ ಒಂದೊಂದೇ ಹಾಕ್ತಾಯಿದ್ದೀನಿ ಅಷ್ಟೇ. ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ಪೈಸಸ್ಸು ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಗಾರ್ನಿಷಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇಷ್ಟು ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ. ಇವಾಗ ಒಂದು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊದಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಓಕೆನಾ. ಇವಾಗ ಇದು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಸಾಕಪ್ಪ. ಇವೆಲ್ಲ ಬೇಗ ಬೇಯ್ಕೊಳ್ಳುತ್ತಲ್ವ, 1 ವಿಸಿಲ್ ಆದರೆ ಸಾಕು. ಇದನ್ನು ಬೇಯಿಸ್ಕೊಂಡ್ಬಿಡೋಣ. ಇವಾಗ ಸ್ಟವ್ ಹಚ್ಕೊಂಡು ಇವಾಗ ಕುಕ್ಕರ್ ಇಟ್ಟಿದ್ದೀನಿ. 1 ವಿಸಿಲ್ ಬಂದರೆ ಸಾಕು, ಸಿಂಪಲಾಗಿ ರೆಡಿ ಆಗುತ್ತೆ. ಇದನ್ನು ಏನಾದಮೇಲೆ ಬೆಂದಾದಮೇಲೆ
ಅದು ನೀರು ಸಪ್ರೇಟ್ ಮಾಡಿಕೊಂಡು ನಾವು ಹಾಕಿರೋಂಥ ಐಟಮ್ಸ್ ಎಲ್ಲ ಏನಿರುತ್ತೆ ಸೊ ಅದನ್ನು ಸಪ್ರೇಟ್ ಮಾಡಿಕೊಂಡು ಐಟಮ್ಸನ್ನು ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೋಬೇಕಾಗುತ್ತೆ. ಫೈನ್ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಎಷ್ಟು ಕಾಟ ಕೊಡ್ತಾರಂದರೆ, ಇಬ್ಬರು ಮನೇಲಿದ್ದಾರೆ ಅಂದರೆ ನನಗೆ ತಲೆ ತಿಕ್ಲಿಡಿಸ್ಬಿಡ್ತಾರೆ. ಇದು ಬೇಯಲಿ, ಸೊ ಆಮೇಲೆ ಸಿಗ್ತೀನಿ. ಬೆಂದಾದಮೇಲೆ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಆಮೇಲೆ ನೋಡೋಣ. ಸೊ ಇವಾಗ ಅದು ವಿಸಿಲ್ ಆಗಿದೆ, ಸಪ್ರೇಟ್ ಮಾಡಿಕೊಂಡು ಪ್ಲೇಟಲ್ಲಿ ಆರೋದಕ್ಕೆ ಬಿಡೋಣ. ಇದು ಎಲ್ಲ ಹೆಲ್ತಿ ಪದಾರ್ಥಗಳೇನಪ್ಪ. ಈ ಚಕ್ಕೆ ಇರುತ್ತೆ, ಇದನ್ನು ತೆಗೆದುಬಿಡಿ, ಓಕೆನಾ. ಚಕ್ಕೆ ಬೇಡ. ಇದು ತಣ್ಣಗಾದಮೇಲೆ ರುಬ್ಬಿಬಿಟ್ಟು ನೋಡಿ, ಈ ಥರ ರೆಡಿಯಾಗಿದೆ. ಈ ಥರ ಕ್ರೀಮಿಯಾಗಿರಬೇಕು. ಈ ಥರ ಅನಿಸ್ತಾ ಇದನ್ನು ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರೇನಿದೆ, ಇದು ಅದರಲ್ಲಿ ಬೆಂದಿರೋಂಥ ನೀರು, ಸೊ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಆದಷ್ಟು ನುಣ್ಣಗೆ ರುಬ್ಕೋಬೇಕಪ್ಪ. ನೋಡಿ ಅಲ್ಲಿ ಸ್ವಲ್ಪ ಇದೆ, ಕ್ಯಾರೆಟೇ ಇರಬೇಕು ಅಂದ್ಕೊತೀನಿ. ಸೊ ಇವಾಗ ಇದಾಗಿದೆ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡು ಇವಾಗ ಉಳಿದಿದ್ದ ನೀರೇನಿದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡ್ಕೊಳ್ಳಿ, ಉಪ್ಪು ಸರಿಯೋಗಿದೆಯೋ ಏನೋ ಅಂತ. ಖಾರ ಏನೂ ಇಲ್ಲ, ಆವಾಗಲೇ ಹಾಕಿದ್ದೀವಲ್ಲ, ಕಾಳು ಮೆಣಸು ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿದ್ದೀವಿ. ಸಾಕು, ಜಾಸ್ತಿ ಕುದಿಸೋದೇ ಇರಬೇಡ, ಯಾಕಂದರೆ ಆಲ್ರೆಡಿ ಬೇಯಿಸಿದ್ದೀವಲ್ವ. ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಸೊ ಅದಕ್ಕೋಸ್ಕರ ಇವಾಗ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹೀಗೆ ರೆಡಿ ಆಯಿತು ಸೂಪು. ಕ್ಯಾರೆಟ್ ಸೂಪ್ ಅಥವಾ ಟೊಮೊಟೊ ಸೂಪು ಅಥವಾ ಏನು ಬೇಕಾದರೂ ಅನ್ಕೋಬೋದು. ರೆಡಿ ಆಯಿತು. ದೀಕ್ಷಾ ಬಿಸಿ ಇದೆಯಲ್ವಾ, ಅದಕ್ಕೆ ಕಟ್ಟೆ ತಗೊಂಡೆ. ಹಿಂಗಿರುತ್ತೆ ಟೇಸ್ಟ್ ಅಂತ ನೋಡೋಣ. ಇದೇ ಜಾಸ್ತಿ ಇದೆ. ಇವಾಗ ಮಧ್ಯಾಹ್ನ 2:15 ಆಯಿತು ಟೈಮು. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಒಂಚೂರು ಮೊಸರು ಹಾಕ್ಕೊಂಡಿದ್ದೀನಪ್ಪ. ಇಲ್ಲಿ ಸೂಪರ್, ಯಮ್ಮಿ, ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ, ಖಂಡಿತ ಟ್ರೈ ಮಾಡಿ, ಓಕೆನಾ. ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಸಕ್ಕತ್ತಾಗಿದೆ ಟೇಸ್ಟ್.
ಬಾಯಲ್ಲಿ ಇಟ್ಟರೆ ಆದಷ್ಟು ಕದೇ ಹೋಗ್ತಾ ಇದೆ ಒಳಗಡೆ, ಇಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಬಾ ಇವರು ಸಿಹಿ ಕೈ ಚಂದ್ರು ಅವರು ಅಂತ ಹಾಗೆ. ಅದಕ್ಕೆ ಬೇಕು ಅಂದರೆ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೋಬೋದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಇವಾಗಲೂ ಸಖತ್ ಸೂಪರ್ ಡೂಪರ್ ಆಗಿದೆ. ಬಟ್ ಜೀರಿಗೆ ಫ್ಲೇವರ್ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಮೆಲ್ಲು. ಒಂದು ಚಕ್ಕೆ ಲವಂಗ ಫ್ಲೇವರು ಮತ್ತು ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದೆ. ಇದು ಏನದು ಪೆಪ್ಪರ್. ನನ್ನ ಮಗಳು ಟೇಸ್ಟ್ ನೋಡಿಬಿಟ್ಲು, ಅದನ್ನು ಒಂದು ಸ್ವಲ್ಪ ಹಾಕ್ಕೊಡು ಅಂತ ಇದ್ದಾಳೆ. ಒಂಚೂರು ಹಾಕ್ಕೊಡ್ಬಿಡ್ತೀನಿ. ಸಾಕು ಸಾಕು. ಏಯ್ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡಪ್ಪ. ಮೊಸರು ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸಕ್ಕತ್ತಾಗಿದೆ. ಹೆಲ್ತಿಯ ಟೇಸ್ಟಿ ರೆಸಿಪಿ, ತುಂಬ ಚೆನ್ನಾಗಿದೆ. ಖಾಲಿ ಮಾಡಿ ಸಿಗ್ತೀನಿ. ಮತ್ತು ತುಪ್ಪದ ಫ್ಲೇವರ್ ಹೆಂಗಿದೆ ಗೊತ್ತಾ, ಸೂಪರ್. 5 ಲೀಟ್ರ್ ಹಂಗೆ ಕರಗ್ತಾ ಇದೆ. ತಿನ್ಬಿಟ್ಟು ಸಾಯಂಕಾಲ ಸಿಗ್ತೀನಿ. ನನ್ನ ಮಗಳು ನೋಡಿ ಮೆಹಂದಿ ಹೆಂಗೆ ಹಾಕಿದ್ದಾಳೆ ಅಂತ. ನೆನ್ನೆ ಟಿ ವಿ ನೋಡ್ಕೊಂಡು ಕೂತಿದ್ರೆ ಈ ಬಾಳಿಸಿದ್ದಾಳೆ ನನ್ನ ಕೈನ. ಇದೊಂಥರ ನ್ಯೂ ಡಿಸೈನ್. ಇವತ್ತಂತೂ ನನ್ನ ಲಿಕ್ವಿಡ್ ಡಯಟ್ ತುಂಬ ಚೆನ್ನಾಗಿ ಆಯಿತು. ಈ ಒಂದು ಸೂಪ್ ಏನಿದೆ ಇದಂತೂ ಸೂಪರ್ ಡೂಪರ್ ಆಗಿದೆ. ಖಂಡಿತ ಒಂದು ಸತಿ ಮನೇಲಿ ಟ್ರೈ ಮಾಡಿ, ಓಕೆನಾ. ಯಾವಾಗಲೂ ಲಿಕ್ವಿಡ್ ಡಯಟ್ ಮಾಡಿದಾಗ ಈ ಸ್ವೀಟ್ ಥರ ಸ್ಮೂತೀಸ್ ಎಲ್ಲ ಮಾಡಿಕೊಂಡು ಕುಡಿದು ಸ್ವಲ್ಪ ಬೇಜಾರಾಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ರೀತಿ ಸ್ಪೈಸಿಯಾಗಿ ಒಂದು ಹೆಲ್ತಿಯಾದಂಥ ಒಂದು ಸೂಪು ಅಥವಾ ಸ್ಮೂತಿ ಏನು ಬೇಕಾದರೂ ಅನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿಯಪ್ಪ. ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ, ವೆಯ್ಟ್ ಲಾಸ್ ಮಾಡುವಾಗ ನಾವು ನಮಗಿಷ್ಟ ಇಲ್ಲದೆ ಇರೋವಂಥ ಪದಾರ್ಥಗಳನ್ನ ತಿನ್ನಬೇಕಾ ಅನ್ನೋದಕ್ಕಿಂತ ಈ ರೀತಿ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ, ಓಕೆನಾ. ಸೊ ಕೆಲವರೆಲ್ಲ ಅದೇ ಥರನೇ ಭಯಪಡೋದು, ವೆಯ್ಟ್ ಲಾಸ್ ಮಾಡೋವಾಗ ಯಾವ ಥರ ಫುಡ್ ತೊಗೋಬೇಕು, ಇಷ್ಟ ಇಲ್ಲದೆ ಇರೋ ಫುಡ್ ತೊಗೊಬೇಕೇನೋ, ಹೊಟ್ಟೆ ಕಮ್ಮಿ ತೊಗೋಬೇಕೇನೋ, ತುಂಬ ಸುಸ್ತಾಗುತ್ತೇನೋ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಬಟ್ ಏನೂ ಇಲ್ಲಪ್ಪ, ಹೆಲ್ತಿಯಾಗಿ ಟೈಮ್ ಕರೆಕ್ಟಾಗಿ ತಗೋಬೇಕಾಗುತ್ತೆ. ಇನ್ನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಹಳೆ ವೀಡಿಯೋಸ್ಗೆಲ್ಲ ಬಂದು ಕಮೆಂಟ್ ಮಾಡ್ತಾ ಇದ್ದಾರೆ, ಅಕ್ಕ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ, ನಮಗೂ ಹೆಲ್ಪ್ ಆಗುತ್ತೆ, ಹೇಳಿ ಅಂತ ಹೇಳಿ. ಖಂಡಿತ ನಾನೊಂದು ದಿನ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಇನ್ನೇನೆಲ್ಲ ಪ್ರಯತ್ನಪಟ್ಟೆ, ಏನೇನೆಲ್ಲ ತಗೊಂಡೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ. ನನಗೆ ತುಂಬಾ ಖುಷಿ ಇದೆ. ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ನೆನೆಸ್ಕೊಂಡಾಗ ನನಗೊಂಥರ ಖುಷಿ. ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ, ನಿಮಗೂ ಸಹ ಹೆಲ್ಪ್ ಆಗುತ್ತೆ, ಓಕೆನಾ. ಇಂಟ್ರೆಸ್ಟೇ ಬರದೇ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಇಂಟ್ರೆಸ್ಟೇ ಬರದೇ ಇರೋರಿಗೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಈವ್ನಿಂಗ್ ಬಂದು ಮಧ್ಯಾಹ್ನ ತೊಗೊಂಡಿರೋದೇ ಸ್ವಲ್ಪ ನನಗೆ ಅಂದರೆ ಬೇಗ 2:30 ತೊಗೊಂಡನಪ್ಪ, ಬೇಗ ಜೀರ್ಣ ಆಗಲಿಲ್ಲ ಅದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ. ಬೆಳಗ್ಗೆ ಬಂದು ಒಂದು ಆ್ಯಶ್ಕಾಟ್ ಜ್ಯೂಸು ಮತ್ತು ಈವ್ನಿಂಗ್ ಮಧ್ಯಾಹ್ನ ಬಂದು ಈ ರೀತಿ ಒಂದು ಸೂಪು, ಮತ್ತು ಸಾಯಂಕಾಲ ಒಂದು ಕರೆಕ್ಟಾಗಿ ಒಂದು 4 ಸ್ಪೂನ್ ಆಯ್ತಪ್ಪ. ಅದು ನನ್ನ ಮಗಳಿಗೆ ಕೊಟ್ಟಿದ್ನಲ್ವ, ಅವಳು ತಿಂದಿಲ್ಲ. ಒಂದು 4-5 ಸ್ಪೂನ್ ತಿಂದ್ಬಿಟ್ಟು ಬೇಡ ಮಮ್ಮಿ ಸಾಕು ಅಂತ ಹೇಳಿದ್ಲು ಅವಳು. ಸರಿ ಅಂತ ಅದನ್ನೇ ಎತ್ತಿಟ್ಟಿದ್ದೆ. ಸೊ ಇವಾಗ ಅದನ್ನು ತಗೊಳ್ತಾ ಇದ್ದೀನಿ. ಫಸ್ಟ್ ಸತಿ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಅಂದರೆ ನಾನು
ಮೊಸರೆಲ್ಲ ಏನೂ ಹಾಕ್ಕೊಂಡಿರಲಿಲ್ಲ. ಬಟ್ ಮೊಸರು ಹಾಕ್ಕೊಂಡ್ರೆ ಇಷ್ಟು ಟೇಸ್ಟಾಗಿ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ಮೊಸರೇನು ಯೂಸ್ ಮಾಡಿರಲಿಲ್ಲ, ಹಾಗೆ ತೊಗೊಂಡಿದ್ದೆ. ಯಾವಾಗಾದರೂ ತಿನ್ನಬೇಕು ಅಂದಾಗ ನಿಜವಾಗ್ಲೂ ಈ ಥರ ಮಾಡ್ಕೊತೀನಿ. ಸೂಪರ್. போயிட்டு கதிட்டில் வந்து போமா ಸಾಯಂಕಾಲ ಹೊತ್ತು ಟೆರೆಸ್ ಮೇಲೆ ಬರೋದೇ ಒಂಥರ ಖುಷಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವಾತಾವರಣ. ಕರಿಬೇವು ನೋಡಿ ಸಕ್ಕತ್ತಾಗಿ ಬಂದಿದೆ. ಮಲ್ಲಿಗೆ ಸೀಸನ್ ಇವಾಗ. ಇನ್ನೂ ಒಂದಷ್ಟು ಹೂವು ಬಿಡ್ತಾ ಇದ್ದಾವೆ ಅಷ್ಟೇ. ಫುಲ್ಲು ಮಲ್ಲಿಗೆ ಬರಬೇಕಂದ್ರೆ ಏಪ್ರಿಲೆಲ್ಲ ಆಗಬೇಕು. ಏಪ್ರಿಲ್ ಮಂತ್ ಕಳೆದಾದ್ಮೇಲೆ ಮೇ ತಿಂಗಳಿಗೆ ಚೆನ್ನಾಗಿ ಬರುತ್ತೆ ನಮ್ಮ ಗಿಡದಲ್ಲಿ. ಎಷ್ಟು ಬರುತ್ತೆ ಅಂದರೆ ಒಂದು ಸತಿ ಕಿತ್ಕೊಂಡ್ರೆ ಒಂದು 4 ಮೊಳ ಆಗುವಷ್ಟು ಮಲ್ಲಿಗೆ ಹೂವು ಸಿಗುತ್ತೆ. ಅಷ್ಟು ಹೂವು ಬಿಡುತ್ತೆ. 2 ಗಿಡಗಳಿದ್ದಾವೆ, ಹೋಗ್ಬಿಟ್ಟಿದ್ವು ಆ ಗಿಡಗಳು. ಇದು ಕಾಂಕ್ರೀಟ್ ಎಲ್ಲ ಹಾಕಿದ್ರು, ಕಾಂಕ್ರೀಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ರು. ಸೊ ಮತ್ತು ಅದು ಕ್ರ್ಯಾಕ್ ಬಿಟ್ಕೊಂಡು ಆ ಕಾಂಕ್ರೀಟ್ ಒಳಗಡೆಯಿಂದ ಕ್ರ್ಯಾಕ್ ಬಿಟ್ಟು ಅಲ್ಲಿಂದ ಎದ್ದು ಬಂದಿದ್ದಾವೆ ಆ ಗಿಡಗಳು. ಹಾಗೆ ಓಕೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಪ್ಪ. ನನ್ನ ಲಿಕ್ವಿಡ್ ಡಯಟು ಇಲ್ಲಿಗೆ ಮುಗೀತು. ಮತ್ತು ನಾನು ಇನ್ನೇನು ತೊಗೊಳೋದಿಲ್ಲ. ನೋಡೋಣ ನಾಳೆ ಎಷ್ಟು ಕಮ್ಮಿ ಆಗಿರ್ತೀನಿ ಏನು ಅನ್ನೋದನ್ನು ನೋಡೋಣ. ಓಕೆನಾ? ಸೊ ಹಾಗೆ ವಿಡಿಯೋ ನೋಡ್ತಿರೋಲ್ಲ ಒಂದು ಲೈಕ್, ಶೇರ್, ಕಮೆಂಟ್ ಹೋಗೋ ಹೊಸಬ್ರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.